ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ಸಂಗ್ರಹೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ವೈಶಂಪಾಯನರು ಹೇಳ್ತಾರೆ ಜನಮೇಜಯನಿಗೆ, ನಾನು ಇಲ್ಲಿಯ ತನಕ ಬೋಧಿಸಿದ ಈ ಸಂಗತಿ ಅದು ವಿಶೇಷವಾಗಿ ಅರ್ಜುನನ ಹಿನ್ನೆಲೆಯಿಂದ ಬಂದದ್ದು, ಅರ್ಜುನನಿಗೋಸ್ಕರ ಬಂದದ್ದು. ಯಾರು ಈ ಗೀತೆಯನ್ನ ಚೆನ್ನಾಗಿ ಮನಸ್ಸಿಟ್ಟು ಬಾಯಿ ತುಂಬ ಪಾರಾಯಣ ಮಾಡ್ತಾರೋ ಅವ್ರು ಇನ್ನೇನು ಬೇರೆ ಜಗತ್ತಿನಲ್ಲಿ ಪಾರಾಯಣ ಮಾಡಬೇಕಾಗಿಲ್ಲ. ಕಿಮನ್ಯೈ ಶಾಸ್ತ್ರ ಸಂಗ್ರಹೈ, ಬೇರೆ ಯಾವುದು ಬೇಕಿಲ್ಲ ಅವರಿಗೆ. ಪ್ರಾಮಾಣಿಕವಾಗಿ ಹೇಳುವುದಾದ್ರೆ ಶಾಸ್ತ್ರದ ಸಂಗ್ರಹದ ದೃಷ್ಟಿಯಿಂದ, ಅದರ ಬೇರೆ ಮುಖದ ಫಲವನ್ನ ಪಡಿಲಿಕ್ಕೆ ಬೇರೆ ಎಷ್ಟು ಮಾಡ್ಬೋದು. ಹಾಗಾದ್ರೆ ಇಷ್ಟೆಲ್ಲ ಶಾಸ್ತ್ರ ಯಾಕೆ ಮಾಡಬೇಕು ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ಶಾಸ್ತ್ರ ಯಾಕೆ ಮಾಡಬೇಕು ಅಂದ್ರೆ ಈ ಎಷ್ಟೂ ಶಾಸ್ತ್ರದ ಸಾರವನ್ನ ಒಂದು ಹೊಂದಿದೆ ಅಂತ ಹೇಳ್ಬೇಕಾದ್ರೆ ಅಷ್ಟು ಶಾಸ್ತ್ರ ಇರ್ಬೇಕಲ್ವ. ಮತ್ತೆ ಉಪಾಸನೆಯ ಮುಖ ಕೋಟಿ ತರ, ಆ ಫಲಗಳನ್ನ ಅವನು ಪ್ರತ್ಯೇಕ ಪಡಿಬೇಕು ಅಂತಾದಾಗ ಅವನು ಅದೇ ದಾರಿಯನ್ನ ಅನುಸರಿಸಬೇಕಾಗತ್ತೆ. ಆದ್ರಿಂದಾಗಿ ಫಲವನ್ನು ಪಡೆಯುವ ದೃಷ್ಟಿಯಿಂದ ಅನೇಕ ದಾರಿಗಳಿವೆ. ಆದ್ರೆ ನನ್ನನ್ನು ಪಡೆಯಬೇಕು ಅನ್ನೋದಕ್ಕೆ ಶಾಸ್ತ್ರದ ಸಾರ ಗೊತ್ತಾಗ್ಬೇಕು ಅಂತಿದ್ರೆ ಕಿಮನ್ಯೈ ಶಾಸ್ತ್ರ ಸಂಗ್ರಹೈ, ಇಷ್ಟು ದೊಡ್ಡ ಶಾಸ್ತ್ರದ ಸಂಗ್ರಹ ಬೇರೆ ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತ, ಯಾವುದು ನೇರವಾಗಿ ಪದ್ಮನಾಭನ ಮೋರೆಯಿಂದ ತಾನೇ ಸರಸ್ವತಿಯಾಗಿ ಹೊರಗೆ ಗಂಗೆಯಂತೆ ಹರಿದು ಬಂದಿದ್ದಾಳೋ ಅಂತವಳು ಸರ್ವಶಾಸ್ತ್ರ ಸಂಗ್ರಹ ಅಂತ ನಾನು ಬಿಡಿಸಿ ಹೇಳ್ಬೇಕಿಲ್ಲ. ಸರ್ವಶಾಸ್ತ್ರಮಯೀ ಗೀತಾ ಸರ್ವದೇವಮಯೋ ಹರಿಹಿ ಸರ್ವತೀರ್ಥಮಯೀ ಗಂಗಾ ಸರ್ವವೇದಮಯೋ ಮನು. ಪದ್ಮನಾಭನ ಈ ಮುಖನಿಸೃತವಾದ ಗೀತ ಸರ್ವಶಾಸ್ತ್ರಮಯೀ, ಎಲ್ಲ ಶಾಸ್ತ್ರಗಳಿಂದಲೂ ತುಂಬಿಕೊಂಡದ್ದು. ಸರ್ವದೇವಮಯ, ಎಲ್ಲ ದೇವತೆಗಳನ್ನ ತನ್ನಲ್ಲಿ ಹೊತ್ತುಕೊಂಡವ ಹರಿ. ಸರ್ವದೇವಮಯ ಸರ್ವತೀರ್ಥಮಯಿ, ಎಲ್ಲಾ ತೀರ್ಥಗಳಲ್ಲೂ ತೀರ್ಥತ್ವವನ್ನು ತುಂಬಿದವಳು ಗಂಗಾ. ಹಾಗಾಗಿ ಎಲ್ಲಾ ತೀರ್ಥಗಳ ಸನ್ನಿಧಾನ ಅವಳಲ್ಲಿದೆ. ಸರ್ವವೇದಮಯೋ ಮನು, ಸ್ವಯಂಭುವ ಮನು ಭಗವಂತ ಕಂಡ ಮೇಲೆ, ಚತುರ್ಮುಖ ಕಂಡ ಮೇಲೆ ಮಂತ್ರವನ್ನ ಅತ್ಯಂತ ಹೆಚ್ಚು ಯೋಗ್ಯತೆಯ ದೃಷ್ಟಿಯಿಂದ ಕಂಡವ ಅಂತಂದ್ರೆ ಮನು. ಕೆಲವು ವಿಭಾಗಗಳಿಗೆ ಒಬ್ಬೊಬ್ರು ಇದ್ದಾರೆ, ಅನೇಕ ದೇವತಾ ಶಕ್ತಿಗಳಿದ್ದಾವೆ. ಅದರಲ್ಲಿ ಮನು ಸರ್ವ ವೇದಮಯ. ಅದಕ್ಕೆ ಭಾಗವತದಲ್ಲಿ ಭಗವಂತನ ಪ್ರತೀಕಗಳು ಅಂತ ಹೇಳುವಾಗ ಈ ನವ ಪ್ರಜಾಪತಿಗಳು ಮತ್ತು ಮನ್ವಂತರಾಧಿಪತಿಗಳೆಲ್ಲ ಭಗವಂತನ ಪ್ರಧಾನ ಪ್ರತೀಕಗಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಇಡೀ ಜೀವನವನ್ನ ಪರಮಾತ್ಮನ ಸೇವೆಗಾಗಿ ಆ ಕರ್ತವ್ಯವನ್ನ ಸವಿಸ್ತಾ ಇರ್ತಾರೆ. ಸಲ್ಲಿಸುವುದು ಮಾತ್ರ ಅಲ್ಲ, ದೇಹವನ್ನೇ ಸವಿಸ್ತಾರೆ ಭಗವಂತನ ಪ್ರೀತಿಗಾಗಿ. ಹಾಗಾಗಿ ಅವನು ವೇದಮಯನಾಗಿದ್ದಾನೆ. ನಾಲ್ಕನ್ನು ಬಿಡಬಾರದು ಅಂತ ಹೇಳ್ತಾರೆ. ಯಾವುದೆಲ್ಲ? ಗೀತಾ, ಗಂಗಾ ಚ ಗಾಯತ್ರಿ, ಗೋವಿಂದೇತಿ ಹೃದಯ ಸ್ಥಿತೆ, ಚತುರ್ಗಕಾರ ಸಂಯುಕ್ತಂ ಪುನರ್ಜನ್ಮನ ವಿದ್ಯತೆ. ಯಾರಿಗೆ ಮತ್ತೆ ಬದುಕಿ ಬರಬೇಕು ಅನ್ನುವ ಆಸೆ ಇಲ್ವೋ, ಬದುಕಿ ಬರಬಾರದು ಅಂತ ಅನ್ನುವ ಹಠ ಇದೆಯೋ, ಅವ್ರು ಈ ನಾಲ್ಕನ್ನು ಬಿಡಬಾರದು. ಒಂದು ಗೀತಾ, ಈ ಸರ್ವಶಾಸ್ತ್ರಮಯವಾದ ಸುಮ್ಮನೆ ಹಿಡ್ಕೊಂಡು ಪುಸ್ತಕ ಹಿಡ್ಕೊಂಡು ಅಪ್ಕೊಂಡು ಮಲ್ಕೊಳ್ಳೋದಲ್ಲ, ಬಿಡಬಾರದು ಅಂತ ಹೇಳ್ಬಿಟ್ಟಿದ್ದಾರೆ. ಅಥವಾ ಯಾರಿಗೂ ಮಗುವಿಗೆ ಗೀತಾ ಅಂತ ಹೆಸರಿಟ್ಬಿಟ್ಟು ಯಾವಾಗ್ಲೂ ಮಗು ಜೊತೆಗೆ ಇರುದು. ಯಾಕೆಂದ್ರೆ ನಮ್ಮಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ರು ಗೀತೆ ಏನ್ ಬಿಟ್ಟಿರ್ಬಾರ್ದು ಅಂದ್ರೆ ನನ್ನ ಮಗಳು ಗೀತಾ ಹಿಡ್ಕೊಂಡ್ಬಿಟ್ಟಿದ್ದೇನೆ ಅಂತ. ಹಾಗಲ್ಲ, ಗೀತಾ ಅದರ ಅಧ್ಯಯನ ಸೇವೆ, ಅದು ಅಧ್ಯಕ್ಷತೆ ಹಿಂದೆ ಬಂತು. ಗಂಗಾ, ಈ ಗಂಗೆಯ ಬಗ್ಗೆಯೂ ತುಂಬಾ ಶಾಸ್ತ್ರಗಳೇ ಅನೇಕ ಕಡೆಗಳಲ್ಲಿ ಅದರ ಮಹಿಮೆಯನ್ನ ಹೇಳಿದೆ. ಇಂಥ ನೀರನ್ನ ಒಮ್ಮೆ ನೋಡದೆ ಹೋದ್ರೆ ಬದುಕು ವ್ಯರ್ಥ. ಒಂದ್ಸಲ ಆದ್ರೂ ನಾವು ಅಲ್ಲಿ ಹೋಗಿ, ಯಾರು ತಂದ್ಕೊಟ್ರು ತೀರ್ಥ ತಗೊಂಡ್ವಿ ಅಂತಲ್ಲ, ಅಥವಾ ಯಾರು ಸಾಯುವಾಗ ಬಾಯಿಗೆ ಒಂದು ತೀರ್ಥ ಹಾಕಿದ್ರು ಅದಲ್ಲ, ಆ ಗಂಗೆಯ ಸನ್ನಿಧಾನದ ಮಡಿಲಲ್ಲಿ, ತಾಯಿಯ ಮಡಿಲಿಗೆ ಹೋಗಿ ಕೂತ ಅನುಭವ ಆಗುತ್ತೆ, ಅದು ಗಂಗೆ. ಮೂರನೇದು ಗಾಯತ್ರಿ. ಗಾಯತ್ರಿ ಅಂತ ಅನ್ನೋದು ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಯಾವುದು ಮನುಷ್ಯ ಸೂರ್ಯನಿಂದ ನಾವು ಉಪಕಾರ ಪಡೆದಿದ್ದೇವೆ ಅಂತ ಅಂದ್ಮೇಲೆ ಸೂರ್ಯನಲ್ಲಿ ನಿಂತ ಸೂರ್ಯನಾರಾಯಣನ ನಾವು ಚಿಂತಿಸಲೇಬೇಕು. ಅದು ಪ್ರತಿಯೊಬ್ಬನ ಕರ್ತವ್ಯ. ಅದರಲ್ಲಿ ನಮ್ಗೇನ್ ಪರವಾಗಿಲ್ಲ, ನಮ್ಗೊಂದು ಕನ್ಸೆಷನ್ ಇದೆಯಾ? ನೀನು ಸೂರ್ಯನಿಂದ ಉಪಕೃತ ಹೌದಾದ್ರೆ ನೀ ಮಾಡ್ಬೇಕು. ನೀನು ಉಪಕಾರ ಪಡೆದಿಲ್ಲ ಅಂದ್ರೆ ಬಿಡು. ನಾವ್ ಯಾವಾಗ್ಲೂ ಸೋಡಿಯಂ ಲೈಟ್ ಅಡಿಯಲ್ಲೇ ಕೂತಿರ್ತೇವೆ, AC ಒಳಗೆ ಸಾಯ್ತೀವಿ. ನಮ್ಗೆ ಸೂರ್ಯ ಬೇಡವೇ ಬೇಡ ಅಂದ್ರೆ ಮತ್ತೆ ರೋಗ ಬಂದಾಗ ಮತ್ತೆ ಬೀಚಲ್ಲಿ ಹೋಗಿ ಮೈ ತೆರೆದು ಬಿದ್ದು ಒದ್ದಾಡುವ ರೋಗ ನಿಮ್ಗೆ ಅಂಟುಕೊಳ್ಳುತ್ತೆ. ಆಗ ಕಷ್ಟ ಆಗುತ್ತೆ. ಆದ್ರೂ ಇಷ್ಟಪಟ್ಟು ಅದನ್ನ ಮಾಡ್ತೇವೆ ಅಂತ ಎಲ್ಲರ ಮುಂದೆ ತೋರಿಸ್ಕೊಳ್ಬೇಕಾಗತ್ತೆ ಅಷ್ಟೇ. ಹಾಗೆ ಗಾಯತ್ರಿ ಅಂತ ಅನ್ನೋದು ನಮ್ಮ ಅದಕ್ಕೆ ಹೆಸರು ವಿಶ್ವಗೀತ ಅಂತ. ಅದು ಇಡೀ ಜಗತ್ತಿನ ಗೀತೆ. ಯಾಕೆಂದ್ರೆ ಧಿಯಃ ಯಹನಃ ಪ್ರಚೋದಯಾತ್ ಅನ್ನೋದು ಎಲ್ಲರ ಬುದ್ಧಿಯನ್ನ ಪ್ರಚೋದಿಸಲಿ, ನನ್ಗೊಬ್ನಿಗೆ ಒಳ್ಳೇದಾಗ್ಲಿ ಅಂತ ಅನ್ನೋ ಮಾತೇ ಇಲ್ಲ ಅದರಲ್ಲಿ.
ಎಲ್ಲರ ಬುದ್ಧಿಯು ಚೆನ್ನಾಗಿ ಪ್ರೇರಣೆ ಆಗಲಿ ಅಂತ ಇರುವಂತಹದ್ದು. ಹಾಗಾಗಿ ಅಂತಹ ವರೆಣ್ಯನಾದಂತಹ ಭಗವಂತನನ್ನು ಗಾಯತ್ರಿಯ ಚಿಂತನೆಯ ಮೂಲಕ ನಡೆಸಬೇಕಾದದ್ದೇನಿದೆ, ಇದನ್ನ ಯಾರು ಬಿಡಬಾರದು. ಗೋವಿಂದೇತಿ ಹೃದಯ ಸ್ಥಿತೆ, ನಿರಂತರ ಬಾಯಿಯಲ್ಲಿ ನಾಮಸ್ಮರಣೆ ಮಾಡುವಾಗ ಗೋವಿಂದನ ನಾಮಸ್ಮರಣೆ ಮತ್ತು ಗೋವಿಂದನನ್ನ ಹೃದಯದಲ್ಲಿ ಹೊತ್ತು ಹೃದಯದಲ್ಲಿ ಯಾರು ಇಟ್ಟುಕೊಂಡು ಸಂತೋಷ ಪಡ್ತಾನೋ, ಚತುರ್ಗಕಾರ ಸಂಯುಕ್ತಂ, ಇದು 4 ಗಕಾರಗಳು, ಗೀ ಗಾ ಗಾ ಗೋ, ಗೋ, ಇದೊಂದು ಸೂತ್ರ. ಈ ಸೂತ್ರವನ್ನು ಇಟ್ಟುಕೊಂಡು ಬದುಕಿನುದ್ದಕ್ಕೂ ಯಾರು ತನ್ನ ಹೆಜ್ಜೆಯನ್ನ ಪರಮಾತ್ಮನ ಕಡೆಗೆ ಸಾಗಿಸ್ತಾನೋ ಅವನು ಮತ್ತೆ ಹುಟ್ಟಿ ಬರುವ ಕಷ್ಟವನ್ನ ಹೊಂದುವುದಿಲ್ಲ. ಪುನರ್ಜನ್ಮನ ವಿದ್ಯತೆ, ಅವನಿಗೆ ಮತ್ತೆ ಹುಟ್ಟಿಲ್ಲ. ಷಟ್ಶತಾನಿ ಸಂವಿಶಾನಿ ಶ್ಲೋಕಾನಾಂ ಪ್ರಾಹ ಸಂಗ್ರಹ ಅರ್ಜುನ 750 ಸಪ್ತಷಷ್ಟಿಂಚ ಸಂಜಯ ಧೃತರಾಷ್ಟ್ರ ಶ್ಲೋಕಮೇಕಂ ಗೀತಾಯಾಮಾನಮುಚ್ಯತೆ ಭಾರತಾಮೃತ ಸರ್ವಸ್ವ ಗೀತಾಯಾಮತಿ ತಸ್ಯ ಚ ಸಾರಮೃದ್ಧೃತ್ಯ ಕೃಷ್ಣೇನ ಅರ್ಜುನಸ್ಯ ಮುಖೇ ಹುತಂ. ಸಮಸ್ತ ಶಾಸ್ತ್ರಗಳ ಸಾರವನ್ನ ಚೆನ್ನಾಗಿ ಕಡೆದು ಅರ್ಜುನನ ಬಾಯಿಯಲ್ಲಿ ಆಹುತಿಯಾಗಿ ಕೃಷ್ಣ ಹಾಕಿದ್ದಿದ್ದು. ಅರ್ಜುನಸ್ಯ ಮುಖೇ ಹುತಂ. ಒಂದಿಷ್ಟು ಸಂಖ್ಯೆಯಲ್ಲಿ ಇಲ್ಲೊಂಚೂರು ನನಗೆ ಒಂದು ಪ್ರಶ್ನೆ ಇದೆ, ಪ್ರಶ್ನೆಯನ್ನು ಮತ್ತೆ ಇನ್ನೊಂದ್ಸರ್ತಿ ಡಿಸ್ಕಸ್ ಮಾಡೋಣ. ಈ ಒಟ್ಟು ಇಲ್ಲಿ ನೋಡಿದ್ರೆ 740 ಶ್ಲೋಕದ ಸಂಖ್ಯೆ ಬರುತ್ತೆ ಟೋಟಲ್ ಮಾಡಿದ್ರೆ. ಇಲ್ಲಿ ಹೇಳಿದ ಸಂಖ್ಯೆಯನ್ನು ನೋಡಿದ್ರೆ ಈ ಪದ್ಯದಲ್ಲೇ ಏನೋ ಪ್ರಾಬ್ಲಮ್ ಇದೆಯೋ ಅಥವಾ ಗೀತೆಯಲ್ಲಿ ಯಾವ್ದಾದ್ರು 700 ಹೌದು. ಈ ಶ್ಲೋಕದ ಸಂಖ್ಯೆಯನ್ನು ಲೆಕ್ಕ ಹಾಕಿದ್ರೆ ಷಟ್ಶತಾನಿ 620 ಮತ್ತು 57 ಮತ್ತು 67 ಇಷ್ಟು ಕೂಡಿಸಿ ಗೀತೆ ರಚನೆ ಆಯಿತು ಅಂತಿದೆ. ಇದೊಂದು 45-50 ಜಾಸ್ತಿ ಬರುತ್ತೆ, 740 ಚಿಲ್ಲರೆ ಬರುತ್ತೆ. ಏನಾಯ್ತು ಅನ್ನೋದೊಂದು ಪ್ರಶ್ನೆ ಇದೆ. ಅಲ್ಲಿ ನೋಡಿದ ಇಲ್ಲಿ ಅಧ್ಯಾಯದಲ್ಲಿರೋದು ಅಷ್ಟೇ 700 ಇದೆ, ಕೆಲವರ ಪ್ರಕಾರ 701 ಇದೆ. ಆದ್ರೆ ಈ ಶ್ಲೋಕದಲ್ಲಿ ಏನೋ ಸಮಥಿಂಗ್ ಇಸ್ ರಾಂಗ್, ಏನೋ ಆಗಿದೆ. ಶ್ಲೋಕ ಹೇಗಾಗಿದೆ ಏನಾಗಿದೆ ಗೊತ್ತಿಲ್ಲ. ಅದನ್ನ ಒಂದ್ಸರ್ತಿ ಆ ಸಂಖ್ಯೆಯನ್ನ ತೆಗೆದು ಒಂದು ಚರ್ಚೆ ಮಾಡ್ಬೇಕು ಏನಾಗಿದೆ ಅಂತ. ಅದು ಆಚಾರ್ಯರು ಅದಕ್ಕೆ ಪೀಠಿಕೆಯಲ್ಲಿ ಏನೋ ಕೊಟ್ಟಿದ್ದಾರೆ, ಪುಸ್ತಕ ಮರ್ತೆ ತರುದು. ಅದರಲ್ಲಿ ಅವರು ಸಂಖ್ಯೆ ಹಾಕಿ 700 ಅಥವಾ 701 ಅನ್ನೋದಕ್ಕೆ ಏನು ಲೆಕ್ಕಾಚಾರ ಇದೆ ಅದನ್ನ ಅದಿದೆ ಇಲ್ಲ ಅಂತ ಅನ್ನೋದು ಬೇರೆ. ಅದು ಬಿಟ್ಟು ಟೋಟಲ್ ಎಷ್ಟು ಅಂತ ಲೆಕ್ಕದಲ್ಲಿ ಕೊಡುವಾಗ ಇಷ್ಟು ಸಂಜಯ, ಇಷ್ಟು ಅರ್ಜುನ, ಇಷ್ಟು ಧೃತರಾಷ್ಟ್ರ, ಇಷ್ಟು ಕೃಷ್ಣ. ಧೃತರಾಷ್ಟ್ರ ಒಂದು ಒಂದೇ ಧರ್ಮಕ್ಷೇತ್ರ ಕುರುಕ್ಷೇತ್ರ, ಮತ್ತೆ ಮುಂದೆಯೂ ಇಲ್ಲ ಹಿಂದೆ ಇಲ್ಲ. ಅವನಿಗೆ ಕಿವಿಗೆ ಮಾತ್ರ ಕೆಲಸ, ಬಾಯಿಗೆ ಏನು ಕೆಲಸ ಕೊಟ್ಟಿಲ್ಲ. ಸರಿ, ಅದನ್ನ ಸಂಪ್ರಶ್ನಕ್ಕೆ ಇಟ್ಕೊಳ್ಳೋಣ ಅಥವಾ ಮತ್ತೆ ಮುಂದೆ ಯಾವತ್ತಾದ್ರೂ ನೋಡೋಣ. ಧೃತರಾಷ್ಟ್ರ ಶ್ಲೋಕಮೇಕಂ ಆಯ್ತಲ್ಲ. ಭಾರತಾಮೃತ ಸರ್ವಸ್ವ ಗೀತಾಯಾಮತಿ ತಸ್ಯ ಚ. ಭಾರತ ಅನ್ನುವಂತಹ ಅಮೃತದ ಸರ್ವಸ್ವವಾಗಿ ಗೀತೆಯನ್ನ ಮಥನ ಮಾಡಿ ತೆಗೆದುಕೊಟ್ಟದ್ದು. ಇದರ ಸಾರವನ್ನ ಎತ್ತಿ ಎತ್ತಿ ಕೃಷ್ಣ ಅರ್ಜುನನ ಕಿವಿಯಲ್ಲಿ ಹೋಮ ಮಾಡಿ ಶ್ರವಣ ಯಜ್ಞವನ್ನ ನಡೆಸಿ ನಮಗೆ ಒಂದು ಮಾಂಗಲಿಕವಾದ ಗ್ರಂಥವನ್ನ ಗೀತೆಯನ್ನ ಕೊಟ್ಟಿದ್ದಾನೆ. ಸಂಜಯ ಉವಾಚ ತಥೋ ಧನಂಜಯಂ ದೃಷ್ಟ್ವಾ ಬಾಣಗಾಂಡೀವಧಾರಿಣಂ ಪುನರೇವ ಮಹಾನಾದಂ ವ್ಯಸೃಜಂತ ಮಹಾರಥ. ಯಾವಾಗ ತನ್ನ ಕೈ ಚೆಲ್ಲಿದ್ದ ಧನುಸ್ಸನ್ನ ಅದೇ ಗಾಂಭೀರ್ಯದಿಂದ ಎತ್ತಿ ಹಿಡಿದು ನಾಣನ್ನ ಮತ್ತೆ ಬಿಗಿಯಾಗಿ ಎತ್ತಿ ಕಟ್ಟಿ ಅದನ್ನು ಒಂದ್ಸರ್ತಿ ವಿಸ್ಫಾರಣ ಅಂದ್ರೆ ಅದನ್ನು ಹಿಂದಕ್ಕೊಮ್ಮೆ ಎಳೆದ್ರೆ ಟೈ ಅಂತ ಒಂದು ಶಬ್ದ ಬರುತ್ತೆ, ಅದಕ್ಕೆ ಠೇಂಕಾರ ಅಥವಾ ಅದರ ಝೇಂಕಾರ ಅಂತೇವೆ. ಆ ಝೇಂಕಾರವನ್ನು ನಡೆಸಿದಾಗ ಮಹಾನಾದ ಉಂಟಾಯಿತು. ಆ ನಾದದಿಂದ ಉಳಿದ ಎಲ್ಲ ಮಹಾರಥರು ಎಲ್ಲರೂ ಒಂದ್ಸರ್ತಿ ಕಂಗಾಲಾಗಿದ್ರು. ಏನಪ್ಪಾ ಇವನನ್ನ ನಂಬ್ಕೊಂಡು ನಾವು ಯುದ್ಧಕ್ಕೆ ಬಂದ್ರೆ ಇವನೇ ಧನುಸ್ ಕೈ ಕೆಳಗಿಟ್ಟು ನಿಂತು ಬಿಟ್ಟಿದ್ದಾನಲ್ಲ, ನಾವೆಲ್ಲ ಯುದ್ಧ ಮಾಡ್ಬೇಕೋ ಬೇಡವೋ, ಸತ್ರೆ ವಿನಾಕಾರಣ ಯಾವ ಪ್ರಯೋಜನವಿಲ್ಲದೆ ನಾವು ಪ್ರಾಣ ಬಿಟ್ಟ ಹಾಗಾಗುತ್ತಲ್ವಾ ಅಂತ ಎಲ್ಲರಿಗೂ ಒಂದು ಡೌಟ್ ಇತ್ತು. ಆದ್ರೆ ಯಾವಾಗ ಅವನು ಧನುಸ್ಸಿನ ಶಬ್ದವನ್ನ ಮಾಡಿದ್ನೋ, ಪಾಂಡವ ಸೋಮಕಾಶ್ಚೈವ ಏಚೈಷಾಂ ಅನುಯಾಯಿನಃ ದದ್ಮುಶ್ಚ ಮುದಿತಾ ಶಂಖಾನ್ ವೀರಾಸಾಗರ ಸಂಭವಾನ್. ಸಾಗರದಲ್ಲಿ ಹುಟ್ಟಿ ಬಂದಿದ್ದ ಶಂಖಗಳ ದೊಡ್ಡ ಸಾಲೆ ಎಲ್ಲರ ಬಾಯಿಯಿಂದ ಈಗ ಆ ಅರ್ಜುನನ ಧನುಸ್ಸೆತ್ತುವಿಕೆಯ ಕ್ರಿಯೆಗೆ ಪ್ರತಿ ಕ್ರಿಯೆ ಎನ್ನುವ ಹಾಗೆ ಅಥವಾ ಅದನ್ನ ಉತ್ಸವದಂತೆ ಆಚರಿಸುವ ನೆಪದಲ್ಲಿ ಎಲ್ಲರೂ ಒಟ್ಟಿಗೆ ಶಂಖ ಊದಿದ್ರು ಪಾಂಡವರ ಕಡೆಯಲ್ಲಿ. ಧನುಸ್ ಎತ್ತಿದ ಅಂತ ಗೊತ್ತಾದಾಗ
ಎಲ್ಲರೂ ಶಂಖ ಊದಿದ್ರು. ಇದರಿಂದ ಏನಾಯ್ತು ಅಂದ್ರೆ ಪಾಂಡವರಲ್ಲಿ ಯುದ್ಧ ಯಶಸ್ವಿಯಾಗಿ ಚೆನ್ನಾಗಿ ನಡೆಯುತ್ತೆ, ಕೃಷ್ಣನ ಆದೇಶದಂತೆ ಅರ್ಜುನನೇ ಮುನ್ನಡೆಸ್ತಾನೆ ಅನ್ನೋದು ಎಲ್ರಿಗೂ ಮೆಸೇಜ್ ಹೋಯ್ತು. ಇವರಿಗೆ ಭಯ ಶುರುವಾಯ್ತು. ಅಯ್ಯೋ, ಅರ್ಜುನ ಕೈ ಚೆಲ್ಲಿ ಬಿಡ್ತಾನೆ ಅಂತಂದ್ರೆ ನಾವೊಂದ್ ಸ್ವಲ್ಪ ಯುದ್ಧದಲ್ಲಿ ಮುನ್ನಡೆ ಸಾಧಿಸಬಹುದು ಅಂತ ಅನ್ಕೊಂಡು ಕೆಲವರೆಲ್ಲ ಓಟಿಗೆ ಇನ್ನೇನ್ ನಾಳೆ ಇದೆ ಅಂತ ಅಂದಾಗ ನಾಮಪತ್ರ ಹಿಂದೆ ತಗೊಂಡ್ಬಿಡ್ತಾರೆ. ಅವ್ರಿಗೇನು ಆ ವ್ಯವಸ್ಥೆ ಮಾಡಿರ್ತಾರೆ, ನಿನ್ನ ನಾಮಪತ್ರ ತಗೊಳ್ಳೋದೇ ಇದ್ರೆ ನಿನ್ನ ಮಕ್ಕಳನ್ನು, ಇನ್ಯಾರು ಸಂಬಂಧಿಗಳನ್ನ, ಅಥವಾ ನಿನ್ನ ಕೆಲಸವನ್ನು, ಅಥವಾ ನಿನ್ನ ಯಾವ್ದು ಸ್ಕ್ಯಾಮ್ ಅನ್ನು ಹೊರಗೆ ಹಾಕ್ತೀವಿ ಅಂತ. ಅವನು ರಾತ್ರೋರಾತ್ರಿ ನಾಳೆ ಬೆಳಿಗ್ಗೆ ಚುನಾವಣೆಗೆ ಇದಾಗಿದೆ, ರೆಡಿ ಆಗಿದೆ, ಇನ್ನು ರಾತ್ರಿ ಇಲ್ಲ, ಮರು ದಿವಸ ಮತ್ತೊಬ್ಬರನ್ನ ನಿಲ್ಲಿಸಿ ಆಗ್ಲಿಕ್ಕೆ ಟೈಮ್ ಇಲ್ಲ ಆಮೇಲೆ. ಹಾಗೆ ಅವ್ಯವಸ್ಥೆ ಆಗುದಿರುತ್ತೆ. ಹಾಗೆ ಪಾಂಡವರ ಈ ತಕ್ಷಣದ ನಿರ್ಧಾರದ ಬದಲಾವಣೆಯಿಂದ ಯುದ್ಧಕ್ಕೆ ಅಂದ್ರೆ ನಿಲ್ಲುದಿಲ್ಲ ಅಂತ ಅನ್ನೋ ತರ ಇತ್ತು. ಇವನು ನಿಂತೇ ಬಿಟ್ಟೆ ಯುದ್ಧಕ್ಕೆ. ನಿಂತು ಬಿಟ್ರೆ ಈಗ ನಾವೆಲ್ಲ ಮಲ್ಕೊಳ್ಬೇಕಾದ ಪ್ರಸಂಗ ಬಂದೇ ಬರುತ್ತೆ ಅಂತ ಕೌರವರ ಎದೆಯಲ್ಲಿ ಭೇರಿ ತಾನಾಗೆ ಹೊಡ್ಕೊಳ್ಳಿಕ್ ಶುರುವಾಯಿತು. ತಥೋ ಭೇರ್ಯಶ್ಚ ಪೇಶ್ಯಶ್ಚ ಕ್ರಕಚ ಗೋವಿಷಾಣಿಕಾ ಸಹಸೈವಾಭ್ಯಹನ್ಯಂತ ತಥ ಶಬ್ದೋ ಮಹಾನಭೂತ್. ಆಗ ಭೇರಿಗಳು ಜೊತೆಗೆ ಕಹಳೆಗಳು ಜೋರಾಗಿ ಗೋವಿಷಾಣಿನ, ವಿಷಾಣ ಅಂದ್ರೆ ಕೊಂಬು, ಗೋವಿನ ಉದ್ದದ ಕೊಂಬನ್ನೇ ವಾದ್ಯವಾಗಿ ಉಪಯೋಗಿಸುವಂತಹದ್ದೊಂದು ಏನೋ ಇಲ್ಲಿ ವಾದ್ಯ ವಿಶೇಷ ನಮಗೆ ಕೇಳುತ್ತೆ. ಅದು ಹೇಗೆ ಯೂಸ್ ಮಾಡ್ತಾ ಇದ್ರು ಅಂತ ನಾವು ಸ್ವಲ್ಪ ಪುರಾತತ್ವ ಇಲಾಖೆಯ ಹಳೆಯ ಕಾಲದ ಮ್ಯೂಸಿಯಂಗಳಲ್ಲೆಲ್ಲ ಇದನ್ನ ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗಬಹುದು ಈ ವಿಷಯದಲ್ಲಿ. ಸಹಸೈವಾಪ್ಯಹನ್ನಂತೆ ಎಲ್ಲ ಸೇರಿ ಒಟ್ಟಿಗೆ ಬಡಿದ್ರು. ಶಂಖ, ಬೇರಿ, ನಾದಗಳು ಜೊತೆಗೆ ತಾವು ಕೂಡ ಕೂಗಿಕೊಂಡ ಶಬ್ದ ಆಕಾಶದ ತನಕ ಮುಟ್ಟಿತು. ತಥಾ ದೇವಾಸ ಗಂಧರ್ವಾಹ ಪಿತರಾಶ್ಚ ಜನಾಧಿಪ ಸಿದ್ಧಚಾರಣ ಸಂಘಾಶ್ಚ ಸಮೀಯುಸ್ತೆ ದಿದೃಕ್ಷಯ. ಮತ್ತೆ ಯುದ್ಧ ಶುರುವಾಯಿತು ಅಂತ ಯಾವಾಗ ಸಂಕೇತ ಬಂತೋ ಆಗ ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಚಾರಣರು ಎಲ್ಲರೂ ಒಟ್ಟಾಗಿ ಆಕಾಶದ ಮೋಡಗಳ ಮರೆಯಲ್ಲಿ ಬಾಲ್ಕಾನಿಯಲ್ಲಿ ಕೂತ್ಕೊಂಡು ಯುದ್ಧ ನೋಡುವುದಕ್ಕೆ ಪೆವಿಲಿಯನ್ ನಲ್ಲಿ ಟಿಕೆಟ್ ತಗೊಂಡು ಕೂತ್ರು. ಋಷಯ ಮಹಾಭಾಗ ಪುರಸ್ಕೃತ್ಯ ಶತಕ್ರತುಂ. ಸ್ವತಃ ಇಂದ್ರನನ್ನು ಮುಂದಿಟ್ಟುಕೊಂಡು ಬಂದಿದ್ದಾರೆ. ತದ್ವೈಷ ಸಮ್ಮಹತ್. ಏನಪ್ಪಾ ಆಗುತ್ತೆ, ತುಂಬಾ ಭಯಾನಕವಾದ ದೃಶ್ಯವನ್ನು ನಾವು ನೋಡ್ಬೇಕಾಗಬಹುದು. ಪರಸ್ಪರ ಇಲ್ಲಿ ತನಕ ಒಟ್ಟಿಗಿದ್ದವರು ಇವತ್ತು ಹೋರಾಡಿ ಯಾರೋ ಒಬ್ರು ಉಳಿಯುವಂತಹ ದುಸ್ಥಿತಿ ಬರ್ತಾ ಇದೆ. ತೇ ಸೇನೆ ಸ್ಥಿಮಿತೆ ಸಜ್ಜೆ ವೀಕ್ಷಮಾಣೆ ಪರಸ್ಪರಂ ಗಂಗಾ ಯಮನಯೋರ್ ವೇಗೋ ಯಥೈವೇತ್ಯ ಪರಸ್ಪರಂ. ಒಂದು ನದಿಯ ವೇಗವೇ ತಡ್ಕೊಳ್ಳಿಕ್ಕಾಗುದಿಲ್ಲ. ಇದು ಆ ಕಡೆಯಿಂದ ಒಂದು ನದಿ, ಈ ಕಡೆಯಿಂದ ಒಂದು ನದಿ ವೇಗದಿಂದ ಬಂದು ಘಟ್ಟಿಸಿದ್ರೆ ಏನಾಗ್ಬೇಡ. ಹಾಗೆ ಗಂಗೆ ಮತ್ತು ಯಮುನೆಯ ರೀತಿಯಲ್ಲಿ ಕುರು ಪಾಂಡವರ ಸೇನೆ, ಪಾಂಡವ ಅಂದ್ರೆ ಬಿಳಿ, ಅದು ಗಂಗೆ, ಕೌರವರು ಅಂದ್ರೆ ಕಪ್ಪು, ಅದು ಯಮುನೆ ಕಪ್ಪು ನೀರು, ಎರಡು ಸೇರಿದಾಗ ಹೇಗಾಗುತ್ತೆ ಅನ್ನುವ ಹಾಗೆ ಆ ಕಲರ್ನಿಂದಲೇ ಒಂದು ಏನಂತಾರೆ ಅದರ ರೂಪಕವನ್ನೇ ಎತ್ತಿ ತೋರಿಸ್ತಾ ಇದ್ದಾರೆ. ಪರಸ್ಪರವಾದ ಹೋರಾಟ. ಏವಂ ಪ್ರವೃತ್ತೇತೆ ಸೇನೆ ನಿಶ್ಶಬ್ದೇ ಜನ ಸಂಸದಿ ಚಿತ್ರೇ ಪಟ ಇವಾಲೇಖ್ಯೆ ದರ್ಶನೀಯತರೇ ಶುಭೆ. ಹೀಗೆ ಆ ಸದ್ದು ಜೋರಾಗಿ ಮೊಳಗಿದಾಗ ಉಳಿದವರೆಲ್ಲ ಪೂರ್ತಿ ಸೈಲೆಂಟ್ ಆಗಿ ಬಿಟ್ರು. ಉಳಿದವರು ಸೈಲೆಂಟ್ ಆದಾಗ ಇವರೆಲ್ಲ ಯಾಕೆ ಸೈಲೆಂಟ್ ಆದ್ರು ಅಂತ ಎಷ್ಟೇ ಜೋರು ಗಲಾಟೆ ಮಾಡ್ತಾ ಇದ್ದವರು ಕೂಡ ಸೈಲೆಂಟ್ ಆಗಿ ಬಿಟ್ರು. ಹೇಗಿತ್ತು ಅಂತಂದ್ರೆ ಅದಕ್ಕೊಂದು ಉತ್ತರ ಕೊಡ್ತಾರೆ. ಚಿತ್ರೇ ಪಟ ಇವಾಲೇಖ್ಯೆ. ಒಂದು ದೊಡ್ಡ ಸ್ಕ್ಯಾನ್ವಾಸ್ ನಲ್ಲಿ ಚಿತ್ರ ಬರೆದಿಟ್ರೆ ಹೇಗೆ ಕಾಣುತ್ತೋ ಹಾಗೆ ಎರಡೂ ಕಡೆಯ ಸೇನೆ ಒಂಥರ ನಿಶ್ಶಬ್ದವಾಯಿತು, ಸ್ತಬ್ಧವಾಯಿತು. ಶಬ್ದವೂ ಕೇಳಿಸ್ಲಿಲ್ಲ, ಅಲುಗಾಡ್ಲೂ ಇಲ್ಲ. ಹಾಗೆ ಬರೆದಿಟ್ಟ ಚಿತ್ರದಂತೆ ಭಾಸವಾಯಿತು. ತಥೋ ಯುಧಿಷ್ಠಿರೋ ದೃಷ್ಟ್ವಾ ಯುದ್ಧಾಯ ಸಮವಸ್ಥಿತೆ ತೇ ಸೇನೆ ಸಾಗರ ಪ್ರಖ್ಯೆ ಮುಹು ಪ್ರಜ್ವಲಿತೆ ನೃಪ. ಯಾವಾಗ ಎರಡೂ ಕಡೆಯ ಸೇನೆ ಸುಮ್ಮನಾದಾಗ ಯುಧಿಷ್ಠಿರ ತನ್ನ ಹೆಜ್ಜೆಯನ್ನು ಮುಂದಿಡುವ ಹೊತ್ತಿಗೆ ಸೇನೆಗಳಲ್ಲಿ ಏನಾದ್ರೂ ನಮ್ಮ ಯಜಮಾನನಿಗೆ ತೊಂದರೆ ಆದರೆ ಅನ್ನುವ ಹಾಗೆ ತಕ್ಷಣ ಸಿದ್ಧಪಡಿಸಿ ನಿಂತಿದ್ದಾರೆ. ಸಮುದ್ರ ಪ್ರಖ್ಯೆ ಮುಹುಹು ಪ್ರಜ್ವಲಿತೆ. ಮತ್ತೆ ಆ ವಿಷಯವನ್ನ ಎತ್ತಿಕೊಂಡು ಹೋರಾಟಕ್ಕೆ ನಾವಿದ್ದೇವೆ ಅನ್ನುವ ಭರವಸೆಯ ಧೈರ್ಯದ ಮಾತನ್ನ ಎಲ್ಲ ಯಾದವರಿಗೆ ಹೇಳ್ತಾರೆ. ವಿಮುಚ್ಯ ಕವಚಂ ವೀರೋ ನಿರೀಕ್ಷ ಚ ವರಾಯುಧಂ ಅವರುಹ್ಯ ರಥಾತ್ ಕ್ಷಿಪ್ರಂ ಪದ್ಭ್ಯಾಮೇವ ಕೃತಾಂಜಲಿ. ತಕ್ಷಣವೇ ಎದುರುಗಡೆಯ ದಾರಿಗೆ ಯುಧಿಷ್ಠಿರ ಹೊರಟು ಬಿಡ್ತಾನೆ. ಪಿತಾಮಹಂ ಅಭಿಪ್ರೇಕ್ಷ್ಯ ಧರ್ಮರಾಜೋ ಯುಧಿಷ್ಠಿರ ವಾಗ್ಯತಃ ಪ್ರಯೋ ಧೀರ
ಪ್ರಾಮುಖೋ ರಿಪುವಾಹಿನಿ, ಶತ್ರುಗಳ ಸೇನೆಯ ಕಡೆಗೆ ಕೈಯಲ್ಲಿದ್ದ ಆಯುಧ ಬಿಟ್ಟ, ಕವಚವನ್ನ ಕಳಚಿಟ್ಟ, ಕಿರೀಟವನ್ನ ತೆಗೆದಿಟ್ಟ, ಬರಿಗೈಯಲ್ಲಿ ದ್ರೋಣ ಭೀಷ್ಮರಿರುವ ಜಾಗಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇವರಿಗೆಲ್ಲ ಗಾಬರಿ, ಅಯ್ಯ ಒಬ್ನದ್ದು ಮುಗೀತು ಅಂತ ಅನ್ಕೊಂಡ್ರೆ ಇನ್ನೊಬ್ಬ ಶುರು ಮಾಡಿದ್ನಲ್ಲ, ಸರೆಂಡರ್ ಆಗ್ಬಿಡ್ತೇನೆ, ದಯವಿಟ್ಟು ನನ್ನ ಹಿಡ್ಕೊಂಡ್ಬಿಡಿ, ಇಲ್ಲ ಅಂದ್ರೆ ನನ್ನ ತಮ್ಮಂದ್ರು ನನ್ನ ನನ್ನ ಮಾತು ಕೇಳಲ್ಲ, ಅವ್ರಿಗೆ ಯುದ್ಧವೇ ಬೇಕು ಅಂತ ಆಗ್ಬಿಡುತ್ತೆ, ನನಗೆ ಯುದ್ಧ ಬೇಡ, ನನ್ನನ್ನು ಬಂಧಿಸಿಟ್ಕೊಳ್ಳಿ, ಆಮೇಲೆ ಅವ್ರ ಹತ್ರ ಯುದ್ಧ ಬೇಕು ಬೇಡ ಅಂತ ಒಂದು ಆಪ್ಷನ್ ಇಟ್ಟು, ಯುದ್ಧ ಬೇಡ ನನ್ನನ್ನೇ ಬೇಕು ಅಂತ ಅವ್ರು ಕೇಳ್ತಾರೆ. ಆಗ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋ ತರ ಏನಾದ್ರೂ ಹೊಸ ಪ್ಲಾನ್ ಮಾಡಿ ನಮ್ಮ ಅಣ್ಣ ನಮಗೆಲ್ಲ ಹೇಳದೆ ಒಂದು ಹೊಸ ಡ್ರಾಮಾ ಆಡ್ತಿದ್ದಾನ ಅಂತ ಒಂಥರ ಪ್ರಶ್ನೆ. ಅದ್ರ ಜೊತೆಗೆ ಇನ್ನು ಬೇರೆ ಏನಾದ್ರು, ಹಾಗೆ ಅವನು ಯಾವಾಗ್ಲೂ ನಮ್ಮನ್ನ ಹಿಂಸೆ ಮಾಡ್ಬೇಕು ಅಂತ ಇರುದಲ್ಲ, ಅದು ಗೊತ್ತಾಗಿದೆ. ಅನೇಕ ಸಂವಾದಗಳಲ್ಲಿ ಪಾಂಡವರೇ ಅವನನ್ನ ಚೆನ್ನಾಗಿ ಚಚ್ಚಿ ಬಿಟ್ಟಿದ್ದಾರೆ, ನೀನ್ ಏನ್ ಮಾಡಿದ್ನಿ, ನಮ್ಗೆಲ್ಲ ಕಾಡಿಗೆ ಬೀಳುವಾಗ ಮಾಡಿದ್ ನೀನೇ, ಅಯ್ಯೋ ಅಂತ ಅಂದಾಗ, ಇಲ್ಲ ನಾವು ಸುಮ್ಮನೆ ಸಿಟ್ಟು ಬಂದಿತ್ತು, ಅದು ಹೇಳಿದ್ದು, ತಲೆ ಕೆಡಿಸ್ಕೊಳ್ಬೇಡ ಅಂತ. ಆಮೇಲೆ ಅದು ಕೃಷ್ಣ ಅವರಿಬ್ಬರ ನಡುವೆ ಮತ್ತೆ ಒಂದ್ಸಲ ಆ ಪ್ರಸಂಗ ಬರುತ್ತೆ. ಒಟ್ಟಂತೂ ಹೀಗೆ ಸಮಾಧಾನ ಪಡಿಸಿ ಕೂಡಿಸಿದ್ರೆ ಬೇರೆ ಏನಾದ್ರೂ ದಾರಿ ಇದಕ್ಕೆ ಸಿಗಬಹುದಾ ಅಂತ ಯೋಚನೆ ಮಾಡಿ ಮಂತ್ರಿಗಳೆಲ್ಲ ಈ ಸೇನೆಯ ಭಾಗಗಳಿಗೆಲ್ಲ ತಮ್ಮ ನಿಲುವುಗಳನ್ನ ತಿಳಿಸ್ತಾ ಬಂದ್ರು. ನೀವೆಲ್ಲ ಯೋಚನೆ ಮಾಡಬೇಡಿ, ಅದಕ್ಕೆ ದೊಡ್ಡವರೇ ಇದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ಗಂಗಾ ಯಮನಯೋರ್ವೇಗೋ ಯಥೈವೇತ್ಯ ಪರಸ್ಪರಂ ಏವಂ ಪ್ರವೃತ್ತೇತೆ ಸೇನೆ ನಿಶಬ್ದೇ ಜನ ಸಂಸದಿ ವಿಮುಚ್ಯ ಕವಚಂ ವಾಗ್ಯತಃ. ಇಷ್ಟರಲ್ಲಿ ಯುಧಿಷ್ಠಿರ ಒಂದೇ ಒಂದು ಮಾತಾಡ್ತಿಲ್ಲ. ಇವರೆಲ್ಲ ಹೋಗಿ, ಏನಣ್ಣ ನಿನ್ನ ಉದ್ದೇಶ ಏನು ಅಂತ ಹೇಳು, ನಾವೊಂಚೂರು ಅದಕ್ಕೆ ಏನಾದ್ರು ಪ್ಲಾನ್ ಇದ್ರೆ ಕೊಡ್ತೇವೆ, ನಮ್ಮ ಮನಸ್ಸಿನಲ್ಲೂ ಅನೇಕ ಪ್ರಶ್ನೆಗಳಿವೆ, ಅನೇಕ ಸೊಲ್ಯೂಷನ್ಗಳಿವೆ, ಅದು ಯಾವ ಸೊಲ್ಯೂಷನ್ ಇಂದ ನಮ್ಗೆ ಗೊತ್ತಾಗದಿರ್ಬೋದು, ನಿನ್ಗೆ ಗೊತ್ತಾಗ್ಬೋದು ನಾವು ಹೇಳಿದ್ರ ಮೇಲೆ. ಹಾಗಾಗಿ ಅಂಥದ್ದೇನಾದ್ರೂ ಪರಿಸ್ಥಿತಿ ಇದ್ರೆ ತಿಳಿಗೊಳಿಸ್ಲಿಕ್ಕೆ ನೀನ್ ಇರ್ಬೇಕು ಅಂತ ಒಟ್ಟು ಸೇರಿ ಎಲ್ಲರೂ ಮಾತನಾಡ್ತಾರೆ. ಆಗ ಸಮುದ್ರದ ತೀರದಲ್ಲಿ ಮತ್ತೆ ಮತ್ತೆ ಆ ಸೇನೆ ಜೋರಾಗಿ ಹೊಳಪು ಬಂದಂತೆ ಕಂಡಾಗ ಭೀಷ್ಮಾಚಾರ್ಯರು ಯುಧಿಷ್ಠಿರ ತನ್ನ ಕವಚವನ್ನ ಕಿತ್ತು, ಆಯುಧಗಳನ್ನ ಕೆಳಕ್ಕಿಟ್ಟು, ರಥದಿಂದಲೂ ಇಳಿದು, ಕಾಲಿನ ಚಪ್ಪಲಿಯೂ ತೆಗೆದು ಬರಿಗಾಲಿನಲ್ಲಿ ಶತ್ರು ಸೇನೆಗಳ ಮುಂಭಾಗಕ್ಕೆ ಹೊರಟು ಹೋದಾಗ ಅವತೀರ್ಯ ರಥಾತ್ತೂರ್ಣಂ ಭ್ರಾತೃಭಿ ಸಹಿತೋನ್ವಯಾತ್. ಧನಂಜಯನು ಅಣ್ಣ ಇಳಿದಾಗ ಅವನ ಜೊತೆಗೆ ಇಳಿದ. ಧನಂಜಯ ಬೇಡ, ಭ್ರಾತೃಭಿ ಅವತೀರ್ಯ, ತಮ್ಮಂದ್ರು ಕೂಡ ಅಣ್ಣ ಇಳಿದ ತಕ್ಷಣ ಅವರು ಇಳಿದು ಬಿಟ್ರು. ಅವರು ಇಳಿದು, ಅಣ್ಣನ್ ಏನ್ ಮಾಡ್ತಿದ್ದಾನೆ ಅಣ್ಣ, ಅಣ್ಣನ ಉದ್ದೇಶ ಏನು, ಅಣ್ಣನಿಗೆ ಏನ್ ಬೇಕಾಗಿದೆ ಈಗ, ನಮ್ಮ ಹತ್ರ ಏನು ಹೇಳ್ತಾನೆ ಇಲ್ಲ, ಇಲ್ಲ ನಾನು ಹೋಗಿ ಸರೆಂಡರ್ ಆಗ್ತೇನೆ ಅದು ಹೇಳ್ತಿಲ್ಲ, ಇಲ್ಲ ನಾನು ಹೋಗಿ ಯುದ್ಧ ಮಾಡಿ ಅಲ್ಲೇ ನಾನೊಬ್ಬರೇ ಮಾತಾಡಿಕೊಂಡು ಬರ್ತೇನೆ, ಯುದ್ಧ ಮಾಡಿ ಬರ್ತೇನೆ ಅಂದ್ರೆ ಅದು ಹೇಳ್ತಿಲ್ಲ, ಏನು ಅಂತಿಲ್ಲ. ವಾಸುದೇವಶ್ಚ ಭಗವಾನ್ ಪೃಷ್ಠತೋ ಅನುಜಗಾಮತಂ, ವಾಸುದೇವನೂ ಅವನನ್ನ ಹಿಂಬಾಲಿಸಿಕೊಂಡು ಬಂದ. ತಥಾ ಮುಖ್ಯಾಶ್ಚ ರಾಜನ, ಇನ್ನನೇಕ ರಾಜ ಮುಖ್ಯರೆಲ್ಲ ಬಂದ್ರು. ತಚ್ಚಿತ್ತ ಜಗ್ಮುರುತ್ಸುಕಾ, ಅವನು ಏನ್ ಮಾಡ್ಬೋದಪ್ಪ, ಏನು ಉದ್ದೇಶದಿಂದ ಹೋಗ್ತಾ ಇದ್ದಾನೆ, ಎಲ್ಲ ಸರ್ಪ್ರೈಸು, ಸಸ್ಪೆನ್ಸ್ ಅಲ್ಲೇ ನಮ್ಮ ದಿನ ಕಳೀತಾ ಇದೆ ಅಂತ ಎಲ್ಲರೂ ಕುತೂಹಲದಿಂದ ಯುಧಿಷ್ಠಿರನನ್ನು ಹಿಂದೆ ಸರಿದ್ರು. ಆಮೇಲೆ ಅರ್ಜುನ ತಡೀಲಿಕ್ಕಾಗದೆ ಕೇಳಿಬಿಡ್ತಾನೆ, ಕಿಂತೆ ವ್ಯವಸ್ಥಿತಂ ರಾಜನ್ ಯದಸ್ಮಾನ್ ಅಪಹಾಯ ವೈ ಪದ್ಯಾಮೇವ ಪ್ರಯಾತೋಸಿ ಪ್ರಾಮುಖೋ ರಿಪುವಾಹಿನಿ. ಶತ್ರುಗಳ ಸೇನೆಯನ್ನ ಬರಿಗಾಲ್ನಲ್ಲಿ ನಡೆದು ಹೋಗುವ ಉದ್ದೇಶ ಏನು, ನಿನಗೇನ್ ಸಿದ್ಧಿ ಆಗ್ಬೇಕು ಅಂತ ಅವ್ರ ಹತ್ರ ಹೋಗಿ ಕೇಳಲಿಕ್ಕೆ ಹೊರಟಿದ್ದಿ. ಭೀಮಸೇನನ್ನು ಕೇಳ್ತಾ, ಉಪಗಮಿಷ್ಯಸಿ ರಾಜೇಂದ್ರ ನಿಕ್ಷಿಪ್ತ ಕವಚಾಯುಧ, ಇದನ್ನೆಲ್ಲ ತೆಗೆದಿಟ್ಟು ಹೋಗುವ ಅಗತ್ಯ ಇದೆ, ಶತ್ರುಗಳ ಹತ್ರ ಹೋಗುವಾಗ ಹೀಗೆ ಸೇಫ್ಟಿ ಇಲ್ಲದೆ ಹೋಗ್ಬಾರ್ದು, ಯಾಕೆ ಹೀಗೆ ಹೋಗ್ತಾ ಇದ್ದಿ, ನಮ್ಗೆ ಏನಾದ್ರು ಮತ್ತೊಂದು ಹೊಸ ಸಮಸ್ಯೆಯನ್ನ ತಂದಿಡ್ಬೇಕು ಅಂತ ಏನಾದ್ರು ಇದೆ, ಅವ್ರು ನಿನ್ನನ್ನ ಒತ್ತೆ ಇಟ್ಕೊಳ್ಳುದು, ನಾವ್ ಆಮೇಲೆ ಬಿಡಿಸ್ಕೊಳ್ಳಿಕ್ಕೆ ಅವ್ರ ಹತ್ರ ಹೋರಾಡುದು, ಆಮೇಲೆ ನಿನ್ನನ್ನು ಬಿಡಿಸ್ಕೊಂಡು ಬರುದು, ಈ ತರದ್ ಏನಾದ್ರು ಪ್ಲಾನ್ ಇದೆಯಾ ನಿನ್ನದು ಅಂತ ಮತ್ತೆ ಕೇಳ್ತಾರೆ. ದರ್ಶಿತೇಶು ಅರಿಸೈನ್ಯೇಶು ಭ್ರಾತೃನ್ ಉತ್ಸೃಜ್ಯ, ತಮ್ಮಂದ್ರನ್ನೆಲ್ಲ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ಯಣ್ಣ, ನಾವು ನಿಮ್ ಜೊತೆಗಿದ್ದೇವೆ, ನಾವು ನಿಮ್ ಪಾರ್ಟಿನೇ, ಅವ್ರ ಪಾರ್ಟಿ ಅಂತ ಅನ್ಕೊಂಡು ನಮ್ಮನ್ ಬಿಟ್ಟು ಹೋಗ್ಬೇಡ. ನಕುಲನು ಇದೇ ಪ್ರಶ್ನೆಯನ್ನು ಮತ್ತೆ ಕೇಳ್ತಾನೆ. ಏವಂ ಗತೆ ತ್ವಯಿಜ್ಯೇಷ್ಠೆ ಮಮ ಭ್ರಾತರಿ ಭಾರತ ಭೀಮೇದುನೋತಿ ಹೃದಯಂ ಬ್ರೂಹಿಗಂತ ಭವಾನ್ ಕೊನು. ಹೀಗೆ ಅವನು ಹೊರಡುವಾಗ ತಮ್ಮನಾಗಿ ಅವನು ಹಿಂಬಾಲಿಸಿದ ಭೀಮಸೇನ, ಇದು ತಮ್ಮಂದಿರನ್ನ ಬಿಟ್ಟು ಹೋಗುದು ಮಾತ್ರ ಅಲ್ಲ, ನನಗೆ ಯಾಕೋ ನಮ್ಮ ಉದ್ದೇಶವನ್ನೇ ಬಿಟ್ಟು ಹೋಗ್ತಾ ಇದ್ದ ಹಾಗೆ ಕಾಣ್ತಾ ಇದೆ. ಅಣ್ಣನಲ್ಲಿ ಈ ದೊಡ್ಡ ವ್ಯಕ್ತಿತ್ವ ಇರೋನಲ್ಲಿ ಈ ರೀತಿಯಾದ ನಿರ್ಧಾರ ಯಾಕಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಸಹದೇವನು ಅಸ್ಮಿನ್ ರಣ ಸಮೂಹೇ ವೈ ವರ್ತಮಾನೇ ಮಹಾಭಯೇ ಉತ್ಸೃಜ್ಯ ಕೊನೆಯಂತಾಸಿ
ಶತ್ರುನ್ ಅಭಿಮುಖೋ ನೃಪ. ಇಲ್ಲ ಎಲ್ಲೋ ಒಂದು ಮಾತುಕತೆಗಾಗಿ ದೂರಕ್ಕೆ ಕರೆಯುವುದಾದ್ರೆ ಅವರನ್ನು ಈ ಕಡೆ ಕರೆದು ಇವರು ಆ ಕಡೆ ಬಂದು ಅಲ್ಲಿ ಮಧ್ಯದಲ್ಲಿ ಮೀಟಿಂಗ್ ಮಾಡ್ಬೇಕು. ಹೀಗೆ ಇವರೇ ಏಕಾಏಕಿ ಆ ಪಂಗಡದ ಒಳಗೆ, ಸೇನೆಯ ವರ್ಗದ ಒಳಗೆ ಹೋಗ್ಲಿಕ್ಕಿಲ್ಲ. ಏನ್ ಮಾಡ್ಲಿಕ್ಕೆ ಹೊರಟಿದ್ದಾನೆ? ಸಂಜಯ್ ಹೇಳ್ತಾನೆ, ಏವಂ ಆಭಾಷ್ಯಮಾಣೋಪಿ ಭ್ರಾತೃವೇ ಕುರುನಂದನ ನೋವಾಚ. ಅಣ್ಣ ತಮ್ಮಂದ್ರೆ ಇಷ್ಟು ಒತ್ತಾಯ ಮಾಡ್ತಾರೆ, ಎಲ್ಲರೂ ಕೇಳ್ತಿದ್ದಾರೆ, ಒಂದು ಮಾತಾಡ್ಲಿಲ್ಲ. ವಾಗ್ಯತಃ ಕಿಂಚಿತ್ ಮಾತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದ. ಗಚ್ಚತ್ತೇ ವಯುಧಿಷ್ಠಿರ. ಯುಧಿಷ್ಠಿರ ಹೊರಡುತ್ತಾನೆ. ತಾನುವಾಚ ಮಹಾಪ್ರಾಜ್ಞ ವಾಸುದೇವೋ ಮಹಾಮನಾಃ ಅಭಿಪ್ರಾಯೋಸ್ಯ ವಿಜ್ಞಾತ ಮಯೇತಿ ಪ್ರಹಸನ್ನಿವ. ಆಗ ವಾಸುದೇವ ತನ್ನ ಅಭಿಪ್ರಾಯ ಏನು ಅಂತ, ಅವರಲ್ಲಿ ಒಳಗೆ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿದು ಹೇಳ್ತಾನೆ. ಏಷ ಭೀಷ್ಮಂ ತಥಾ ದ್ರೋಣಂ ಗೌತಮಂ ಶಲ್ಯಮೇವ ಚ ಅನುಮಾನ್ಯ ಗುರು ಸರ್ವಾನ್ ಯೋಚ್ಯತೆ ಪಾರ್ಥಿವೋಧಿಭಿಃ. ಯುದ್ಧಕ್ಕೆ ಹೊರಡುವ ಮುನ್ನ ದೊಡ್ಡವರಲ್ಲಿ ಒಂದು ಪರ್ಮಿಷನ್ ಕೇಳಬೇಕಾದ ಕರ್ತವ್ಯ. ಇವನು ಪರ್ಮಿಷನ್ ಕೇಳಲಿಕ್ಕೆ ಹೋಗ್ತಾ ಇದ್ದೇನೆ ಹೊರತು ಯುದ್ಧ ನಿಲ್ಲಿಸ್ತೇನೆ ಅಂತ ಕೇಳಲಿಕ್ಕಲ್ಲ. ನಿಮ್ಮದೆಲ್ಲ ಒಪ್ಪಿಗೆ ಬೇಕು ಅಂತ ಅವ್ರ ಆಶೀರ್ವಾದ ಪಡೆದು ಬರುವುದಕ್ಕೆ ಹೋಗ್ತಾ ಇದ್ದಾನೆ. ಅದರಿಂದಾಗಿ ನೀವು ಅದರ ಬಗ್ಗೆ ಡೌಟ್ ಪಡಬೇಕಾಗಿಲ್ಲ. ಅವನು ಏನಾದ್ರೂ ಸಿಕ್ಕಿ ಬೀಳ್ತಾನ ಅಂತ ಯೋಚನೆ ಮಾಡ್ಬೇಕಾದಿಲ್ಲ. ಅವನು ಸರಿಯಾಗಿಯೇ ಆ ಕಾರ್ಯವನ್ನು ನಿರ್ಧಾರ ಮಾಡಿ ಹೋಗ್ತಾ ಇದ್ದಾನೆ. ಶ್ರೂಯತೇಹಿ ಪುರಾಕಲ್ಪೆ ಶತ್ರು ಗುರೂನ್ ಅನುಮಾನ್ಯ ಯಸ್ಸಹ ಯುದ್ಧತೆ ಸ ಭಗವತ್ ಭವೇತ್ ವ್ಯಕ್ತಂ ಅಪಧ್ಯಾತೋ ಮಹತ್ತರೈ. ಪುರಾಕಲ್ಪೆ, ಹಿಂದಿನ ಕಲ್ಪದಲ್ಲಿ ಗುರುಗಳನ್ನ ಒಳ್ಳೆ ರೀತಿಯಿಂದ ಮಾನ ಮಾಡಿದ್ರೆ ಮಾತ್ರ ಅವನಿಗೆ ವಿದ್ಯೆ ಬರುತ್ತೆ. ಒಂದು ವೇಳೆ ಅಪಮಾನ ಅಥವಾ ಅನ್ಯಾಯ ನಡೆಯಿತು ಅಂತಂದ್ರೆ ಅವನು ಅಪಹಾಸ್ಯಕ್ಕೀಡಾಗ್ತಾನೆ. ಅದು ತೀರಾ ಅಸಂಗತ ಸಂಗತಿಯಾಗಿ ಅವನನ್ನು ಕಾಡುತ್ತೆ. ಅಂದಾಗಿ ಈ ವಿಷಯದಲ್ಲಿ ಅವನೊಟ್ಟಿಗೆ ಹೋಗುವುದಾಗ್ಲಿ ಅಥವಾ ನಾನು ಆ ವಿಷಯದಲ್ಲಿ ಪ್ರಯತ್ನ ಪಟ್ಟದ್ದಾಗ್ಲಿ ಎರಡೂ ಕೂಡ ಹಿಂಸೆಯಿಂದ ಯುಕ್ತವಾದದ್ದೇ ಆಗಿದೆ ಅಂತ ಧೃತರಾಷ್ಟ್ರ ಯಾರು ಯುಧಿಷ್ಠಿರ ಪಾಂಡವರಿಗೆ ಮತ್ತೆ ಕೃಷ್ಣನಿಗೆ ಜೋಡಿಯಾಗಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ನಾನು ಹೋಗ್ತಾ ಇರುವುದು ಒಳ್ಳೆಯ ಕೆಲಸಕ್ಕೇನೆ. ನೀವೇನು ವ್ಯಕ್ತಂ ಭೀತಂ ವಿವಾಭ್ಯೇತೆ ರಾಜಾಸೌ ಭೀಷ್ಮಂತಿಕಂ. ಅವನ ಮುಖ ನೋಡಿದ್ರೆ ಭಯ ಇರಲಿಲ್ಲ, ನಿರ್ಧಾರ ಇತ್ತು. ಕೃಷ್ಣ ಅದನ್ನ ಗ್ರಹಿಸ್ತಾನೆ, ಯಾಕೆ ಹೋಗ್ತಾ ಇದ್ದಾನೆ ಅಂತ. ಯಾಕೆ ಹೋಗ್ತಾ ಇದ್ದಾನೆ ಅನ್ನೋದನ್ನ ಮತ್ತೆ ನಾಳೆಯ ಚಿಂತೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.